ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೀಡುತ್ತಿರುವ ಪ್ರತಿಯೊಂದು ಕರೆಗಳಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ಇತರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ಕಳೆದ ಕಾರ್ಯಕ್ರಮದಲ್ಲಿ ದೇವರು ತನ್ನ ಆಲೋಚನೆಯನ್ನು ಭೂಲೋಕದಲ್ಲಿ ಈಡೇರಿಸಿದ್ದನ್ನು ನೋಡಿದೆವು. ಇಂದು ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವಾಗ ಸ್ಥಾನಿಕನಾದ ಯೋಹಾನನ ಸೇವೆ, ಬಹು ಕಠಿಣವಾದ ನೇರ ಬೋಧನೆ, ಯೇಸುವಿನ ದೀಕ್ಷಾಸ್ಥಾನದಲ್ಲಿ ತ್ರಯೇಕತ್ವದ ಪ್ರಕಟಣೆ ಎಂಬ ಸತ್ಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬನ್ನಿರಿ, ನಮ್ಮನ್ನೇ ಆತನ ಕೈಗೆ ಕೊಟ್ಟು ಇಂದಿನ ಅಧ್ಯಯನವನ್ನು ಆತನ ಬಲದಿಂದ ಪ್ರಾರಂಭಿಸೋಣ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ನೀವು ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 46ನೇ ವಚನದಿಂದ 3ನೇ ಅಧ್ಯಾಯದ 38ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 46ರಿಂದ 50 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯೂ ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು, ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಕೊನೆಗೂ ಅವರು ಯೇಸುವನ್ನು ಕಂಡುಕೊಂಡಾಗ ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇರುವುದನ್ನು ಕಂಡರು. ಆತನು ಅವರಿಂದ ಉತ್ತರಿಸಲಾಗದ ಪ್ರಶ್ನೆಗಳನ್ನು ಕೇಳುತ್ತಿದ್ದನು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಯಾಕಂದರೆ 12 ವರ್ಷದ ಪ್ರಾಯದ ಬಾಲಕನ ಬುದ್ಧಿಗೂ ಆತನ ಉತ್ತರಗಳಿಗೂ ಅವರು ಆಶ್ಚರ್ಯಪಟ್ಟರು ಎಂಬುದಾಗಿ ಸತ್ಯವೇದವು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ಮುಂದೆ ಯೇಸುವು ತನ್ನ ತಂದೆ ತಾಯಿಗಳಿಗೆ ನೀಡಿದ ಉತ್ತರವು ಆತನ ವಿಸ್ಮಯವನ್ನು ತೋರಿಸಿಕೊಡುತ್ತದೆ. ಆತನು ತನ್ನ ಪರಲೋಕದ ತಂದೆಯ ಕೆಲಸದ ಕುರಿತು ಅವರಿಗೆ ಹೇಳುತ್ತಿದ್ದನು. ಆದರೆ ಅವರು ಆತನ ಮಾತಿನ ಅರ್ಥವನ್ನು ಗ್ರಹಿಸಲಿಲ್ಲ ಹಾಗೂ ಬಹುಶಃ ಆತನನ್ನು ಉತ್ತೇಜಿಸಿರಲಿಕ್ಕಿಲ್ಲ. ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 51ರಿಂದ 52 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೋಡಿರಿ, ಯೇಸು ಕ್ರಿಸ್ತನು ತನ್ನ ತಂದೆ ತಾಯಿಗಳಿಗೆ ಅಧೀನನಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಇದನ್ನು ಓದುವಾಗ ಇಂದಿನ ನಮ್ಮ ಅನೇಕ ಯವನಸ್ಥರು ತಮ್ಮ ತಂದೆ ತಾಯಿಗಳಿಗೆ ಅಧೀನರಾಗಿಲ್ಲದಿರುವುದನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತದೆ. ಅದೇ ಸಮಯದಲ್ಲಿ ದುಃಖವೂ ಆಗುತ್ತದಲ್ಲವೇ? ಇಂದು ತಾವು ಮಾತಾಡುವುದನ್ನು ದೊಡ್ಡವರು ಕೇಳಬೇಕೆಂದು ಕೆಲವು ತರುಣರು ಬಯಸುತ್ತಾರೆ. ನೋಡಿರಿ, ಅವರು ತಮ್ಮ ಮಿತಿಗೊಳಿಸಲ್ಪಟ್ಟ ಜ್ಞಾನದಿಂದ ಒಂದು ವೇಳೆ ಮಾತನಾಡಬಹುದು, ಆದರೆ ಅದನ್ನು ಮೌಲ್ಯಮಾಪನ ಮಾಡಲು ಅವರಲ್ಲಿ ಅನುಭವವಿರುವುದಿಲ್ಲ. ಯೇಸು ಕ್ರಿಸ್ತನಲ್ಲಿ ನಮಗೆ ಎಂಥ ಉತ್ಕೃಷ್ಟವಾದಂಥ ಉದಾಹರಣೆ ದೊರೆಯುತ್ತದಲ್ಲವೇ? ಆತನು ತನ್ನ ಹೆತ್ತವರಿಗೆ ಅಧೀನನಾಗಿದ್ದನು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಪ್ರೌಢಾವಸ್ಥೆಗೆ ಬೆಳೆಯುತ್ತಿದ್ದ ಆ ಮೌನ ವರ್ಷಗಳ ಕುರಿತು ಲೂಕನು ವರದಿಯನ್ನು ಕೊಡುತ್ತಾನೆ. ಆತನು ಜ್ಞಾನದಲ್ಲಿಯೂ, ಅಂದರೆ ಮಾನಸಿಕವಾಗಿ, ದೇಹಬಲದಲ್ಲಿಯೂ, ಅಂದರೆ ಶಾರೀರಿಕವಾಗಿ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ, ಅಂದರೆ ಆತ್ಮೀಕ, ಮತ್ತು ಮನುಷ್ಯರ, ಅಂದರೆ ಸಾಮಾಜಿಕ ದಯೆ ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯೇಸು ಕ್ರಿಸ್ತನು ಪರಿಪೂರ್ಣ ಮಾನವನಾಗಿ ಬೆಳೆಯುತ್ತಿದ್ದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯವು ಮುಕ್ತಾಯವಾಯಿತು. ಈಗ ನಾವು ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ.
ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸ್ನಾನಿಕನಾದ ಯೋಹಾನನ ಸೇವೆ, ಯೇಸುವಿನ ದೀಕ್ಷಾಸ್ನಾನ, ಮರಿಯಳ ವಂಶಾವಳಿ ಎಂಬುದಾಗಿರುತ್ತದೆ. ನೋಡಿರಿ, ಲೂಕನು ಒಬ್ಬ ನಿಜವಾದ ಇತಿಹಾಸಗಾರನ ಸಮೀಪಿಸುವಿಕೆಯೊಂದಿಗೆ ಸ್ನಾನಿಕನಾದ ಯೋಹಾನನ ಸೇವೆಯನ್ನು ಲೌಕಿಕ ಇತಿಹಾಸದೊಂದಿಗೆ ಕಾಲಗಣನೆ ಮಾಡುತ್ತಾನೆ. ಅವನು ಮೆಸ್ಸಿಯನ ಬರುವಿಕೆಗೆ ನಿಬಂಧನೆಯಾಗಿರುವ ಯೋಹಾನನು ನೀಡಿದ ಪಶ್ಚಾತ್ತಾಪದ ಸಂದೇಶದ ಮೇಲೆ ಪ್ರಾಧಾನ್ಯತೆಯನ್ನು ಇಡುತ್ತಿರುವನು. ಮೋಶೆಯ ವಿಧಾನವಾಗಿರುವ ನೀರಿನಲ್ಲಿ ತೊಳೆದುಕೊಳ್ಳುವಿಕೆಯಿಂದ ಅಂದಿನ ದಿನಗಳಲ್ಲಿ ಸಾಮಾನ್ಯ ರೂಢಿಯಾಗಿದ್ದ ಮುಳುಗಿಸುವಿಕೆಯ ಹಾಗೆ ಯೋಹಾನನು ತನ್ನ ಬಳಿಯಲ್ಲಿ ಬರುವವರಿಗೆ ದೀಕ್ಷಾಸ್ನಾನವನ್ನು ಕೊಡುತ್ತಿದ್ದನು. ಅದು ಕೇವಲ ಯೇಸುಕ್ರಿಸ್ತನ ಬರುವಿಕೆಗೆ ಸಿದ್ಧತೆ ಅಥವಾ ನೈತಿಕ ಪರಿಷ್ಕರಣವಾಗಿತ್ತು. ಯೇಸುಕ್ರಿಸ್ತನು ಪವಿತ್ರಾತ್ಮನಿಂದ ದೀಕ್ಷಾಸ್ನಾನವನ್ನು ಕೊಡಲಿರುವನು. ಅದು ನಿಜವಾದ ರೂಪಾಂತರವಾಗಿರುವುದು. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೇ ವರ್ಷದಲ್ಲಿ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯೂ, ಹೆರೋದನು ಗಲಿಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಕೋನೀತಿ ಸೀಮೆಗಳಿಗೆ ಉಪರಾಜನು, ಲುಸನ್ಯನು ಅಬಿಲೇನೆಗೆ ಉಪರಾಜನು ಆಗಿರುವಲ್ಲಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಚನದಲ್ಲಿ ಅನೇಕ ಪಾತ್ರಗಳನ್ನು ಗುರುತಿಸಲಾಗಿದ್ದು ಅದು ನಮಗೆ ಕಾಲವನ್ನು ಸರಿಯಾದ ದಿನಾಂಕಕ್ಕೆ ನೇಮಿಸಲು ಸಹಾಯಕವಾಗುತ್ತದೆ. ನೋಡಿರಿ, ಯೇಸುಕ್ರಿಸ್ತನು ಹುಟ್ಟಿದಾಗ ಕೈಸರನಾದ ಐಗುಸ್ತನು ಚಕ್ರವರ್ತಿಯಾಗಿದ್ದನು. ಆದರೆ ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯನ್ನು ಆರಂಭಿಸಿದಾಗ ಕೈಸರನಾದ ತಿಬೇರಿಯನು ಚಕ್ರವರ್ತಿಯಾಗಿದ್ದನು. ನಮಗೆ ಮಾಹಿತಿಗಳನ್ನು ಒದಗಿಸಬೇಕಾಗಿರುವ ಸಾಂಸಾರಿಕ ಇತಿಹಾಸವು ತಿಬೇರಿಯನು ಪ್ರತಿಭಾವಂತನಾಗಿದ್ದನು, ಆದರೆ ಅದೇ ಸಮಯದಲ್ಲಿ ಅವನು ಕ್ರೂರನಾಗಿದ್ದನು ಎಂಬುದಾಗಿ ಹೇಳುತ್ತದೆ. ಹೌದು, ಅವನು ಜಾಣನಾಗಿದ್ದನು, ಆದರೆ ಅದೇ ಸಮಯದಲ್ಲಿ ಅವನು ಕುತಂತ್ರಿಯೂ ಆಗಿದ್ದನು. ಅವನು ಅಮಾನುಷನಾಗಿದ್ದನು, ಆದರೆ ಅದೇ ಸಮಯದಲ್ಲಿ ಅವನು ಅಶುದ್ಧನೂ ಆಗಿದ್ದನು. ಅವನು ಲೋಕಕ್ಕೆ ಯಜಮಾನನಾಗಲು ಪ್ರಯತ್ನಿಸಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅನ್ನನು ಕಾಯಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯವುಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅನ್ನನು ಕಾಯಫನು ಮಹಾಯಾಜಕರಾಗಿರುವುದನ್ನು ನಾವಿಲ್ಲಿ ನೋಡುತ್ತೇವೆ. ಯಾಕೆ ಇಬ್ಬರು ಮಹಾಯಾಜಕರು ಎಂಬ ಪ್ರಶ್ನೆಯನ್ನು ನಾವು ಕೇಳುವುದಾದರೆ, ಅದು ಅಂದಿನ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಧರ್ಮದ ಮೇಲೆ ರೋಮ್ ಸಾಮ್ರಾಜ್ಯವು ಹೊಂದಿದ್ದ ಅಧಿಕಾರವನ್ನು ತೋರಿಸುತ್ತದೆ. ನೋಡಿರಿ, ಅನ್ನನು ಸಿಂಹಾಸನದ ಹಿಂದಿನ ಅಧಿಕಾರವಾಗಿದ್ದರೆ ಕಾಯಫನು ರೋಮನ್ನರಿಂದ ಮುಂದಿಡಲ್ಪಟ್ಟಿರುವವನಾಗಿದ್ದನು. ಸಾಮಾನ್ಯವಾಗಿ ನಾವು ನೋಡುವುದಾದರೆ ಯೋಹಾನನು ತನ್ನ ತಂದೆಯ ಹಾಗೆ ದೇವಾಲಯದಲ್ಲಿ ಯಾಜಕನಾಗಬೇಕಾಗಿತ್ತು. ಆದರೆ ಅವನು ದೇವಾಲಯದಲ್ಲಿದ್ದ ನಾಯಕತ್ವವನ್ನು ಕಡೆಗಣಿಸಿ ಯಾಜಕತ್ವವನ್ನು ತ್ಯಜಿಸಿ ಅಡವಿಗೆ ಹೋದನು. ಅವನು ಭ್ರಷ್ಟವಾದ ವ್ಯವಸ್ಥೆಯಲ್ಲಿ ಯಾಜಕನಾಗಿ ಸೇವೆ ಸಲ್ಲಿಸಲು ಮನಸ್ಸು ಮಾಡದೆ ಅಡವಿಯಲ್ಲಿ ಪ್ರವಾದಿಯಾಗಿ ತನ್ನ ಸೇವೆಯನ್ನು ಪ್ರಾರಂಭಿಸಿದನು. ಅವನು ಜನರಿಗೆ ಎಲಿಯನನ್ನು ಜ್ಞಾಪಿಸುವವನಾಗಿದ್ದನು. ಯಾಕಂದರೆ ಅವರಿಬ್ಬರ ಕಾರ್ಯವಿಧಾನದಲ್ಲಿ ಕೆಲವು ನಿಶ್ಚಿತವಾದ ಹೋಲಿಕೆಗಳು ಇದ್ದವು. ಮುಂದೆ ಒಂದು ದಿವಸ ಪ್ರತ್ಯಕ್ಷನಾಗಲಿರುವ ಮೆಸ್ಸಿಯನ ಕುರಿತು ಅವನು ಜನರಿಗೆ ಜ್ಞಾಪಕಪಡಿಸಿದನು. ಹೌದು ಪ್ರಿಯರೇ, ಅವನು ಯಾಜಕನೂ ಪ್ರವಾದಿಯೂ ಮತ್ತು ಬೋಧಕನೂ ಆಗಿರುವನು. ಅವನು ಜಕರಿಯನ ಮಗನಾಗಿರುವುದರಿಂದ ಜನನದಿಂದ ಯಾಜಕನಾಗಿರುವನು, ಆದರೆ ಅವನು ಪ್ರವಾದಿಯಾಗುವುದಕ್ಕೆ ದೇವರಿಂದ ಕರೆಯಲ್ಪಟ್ಟನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು 3ನೇ ಅಧ್ಯಾಯದ 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವನು ಯೋರ್ದನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಹಾನನು ಪಶ್ಚಾತ್ತಾಪದ ದೀಕ್ಷಾಸ್ನಾನವನ್ನು ಬೋಧಿಸಿದನು. ಪ್ರವಾದಿಗಳಲ್ಲಿ ಕೊನೆಯವನಾದ ಅವನು ಹಳೆಯ ಒಡಂಬಡಿಕೆಯ ಪಾತ್ರಧಾರಿಯಾಗಿದ್ದು ಹೊಸ ಒಡಂಬಡಿಕೆಯ ಪುಟಗಳಿಗೆ ನಡೆದು ಬರುತ್ತಿರುವನು. ನೋಡಿರಿ ಪ್ರಿಯರೇ, ಅವನು ತನ್ನ ಕೂದಲುಗಳನ್ನು ಎಂದೂ ಬೋಳಿಸದವನು, ಬಿರುಸು ಹಾಗೂ ಪೊದೆಗೂದಲಿನವನೂ ಆಗಿದ್ದು ಒಂಟೆಯ ಕೂದಲಿನ ಹೊದಿಕೆಯನ್ನು ಹೊದ್ದುಕೊಂಡವನಾಗಿದ್ದನು. ಅವನ ಉಡುಪು, ಊಟ ಹಾಗೂ ನೋಟ ಬಹು ವಿಭಿನ್ನವಾಗಿದ್ದವು. ಅನೇಕ ಪ್ರವಾದಿಗಳು ಹೊಂದಿದ ಅಂಗೀಕಾರವನ್ನೇ
ಅವನೂ ಹೊಂದಲಿರುವನು, ಅವನು ಕೊಲ್ಲಲ್ಪಡುವನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 4-7 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇದು ಯೆಶಾಯನೆಂಬ ಪ್ರವಾದಿಯ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಸಾರವಾಗಿ ನಡೆಯಿತು. ಆ ಮಾತು ಏನೆಂದರೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಡೊಂಕಾಗಿರುವಂಥದ್ದು ನೀಟಾಗುವುದು, ಕೊರಕಲಾದ ದಾರಿಗಳು ಸಮವಾಗುವವು. ಎಲ್ಲ ಮನುಷ್ಯರು ದೇವರಿಂದ ಸಿದ್ಧವಾಗುವ ರಕ್ಷಣೆಯನ್ನು ಕಾಣುವರು ಎಂಬುದಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವದೆ. ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರ ಗುಂಪುಗಳಿಗೆ, ಎಲೈ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೂ ಉಪದೇಶ ಮಾಡಿದವರಾರು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇಂದಿನ ದಿನಮಾನಗಳಲ್ಲಿ ಭಾನುವಾರದ ಬೆಳಗಿನ ಆರಾಧನೆಯಲ್ಲಿ ಒಬ್ಬ ದೇವರ ಸೇವಕರು ತಮ್ಮ ಸಂದೇಶವನ್ನು ಎಲೈ ಸರ್ಪ ಜಾತಿಯವರೇ ಎಂಬುದಾಗಿ ಪ್ರಾರಂಭಿಸುವುದಾದರೆ, ಆ ದೇವರ ಸೇವಕರನ್ನು ಪುನಃ ಆ ಸಭೆಗೆ ಖಂಡಿತವಾಗಿಯೂ ಆಹ್ವಾನಿಸುವುದೇ ಇಲ್ಲ. ಯಾಕಂದರೆ ಇಂದು ಆ ರೀತಿಯ ಸಂಬೋಧನೆಯು ಬಹು ಕಠಿಣವಾದದ್ದು, ಅದು ಯಾರಿಗೂ ಇಷ್ಟವಾಗುವುದಿಲ್ಲ. ಆದರೆ ಪ್ರಿಯರೇ, ಸ್ನಾನಿಕನಾದ ಯೋಹಾನನ ಸಂದೇಶವು ಬಹು ಕಠಿಣವಾಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳುವವರಾಗಬೇಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನೋಡಿರಿ, ಯೋಹಾನನ ಸಂದೇಶವು ಪಶ್ಚಾತ್ತಾಪದ ಸಂದೇಶವಾಗಿದೆ. ಆದರೆ ಇಂದು ಅದೇ ಪಶ್ಚಾತ್ತಾಪದ ಸಂದೇಶವು ನಂಬಿಕೆಯ ಸಂದೇಶದಲ್ಲಿ ಒಳಗೊಂಡಿರುತ್ತದೆ. ಅಪೊಸ್ತಲನಾದ ಪೌಲನು ಥೆಸಲೋನಿಕದ ವಿಶ್ವಾಸಿಗಳಿಗೆ, ನೀವು ದೇವರು ಅಸಹ್ಯಪಡುವ ವಸ್ತುಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವರಾದಿರೆಂತಲೂ ಎಂಬುದಾಗಿ ಬರೆಯುತ್ತಾನೆ. ಹೌದು ಪ್ರಿಯರೇ, ನಾವು ದೇವರು ಅಸಹ್ಯಪಡುವ ವಸ್ತುವನ್ನು ಬಿಟ್ಟು ಬಿಡುವವರೆಗೂ ದೇವರ ಕಡೆಗೆ ತಿರುಗಿಕೊಳ್ಳಲು ಆಗುವುದಿಲ್ಲ. ನೋಡಿರಿ, ದೇವರ ಕಡೆಗೆ ತಿರುಗಿಕೊಳ್ಳುವುದು ಪಾಪದಿಂದ ತಿರುಗಿಕೊಳ್ಳುವುದಾಗಿದೆ. ಅದುವೇ ಪಶ್ಚಾತ್ತಾಪವಾಗಿದೆ. ನೋಡಿರಿ, ಪಶ್ಚಾತ್ತಾಪವು ರಕ್ಷಣೆಯಲ್ಲಿ ಒಳಗೊಂಡಿರುತ್ತದೆ. ಆದರೆ ಇಂದು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ ಎಂಬುದೇ ದೇವರ ಸಂದೇಶವಾಗಿದೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿಯದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸ್ನಾನಿಕನಾದ ಯೋಹಾನನ ದಿನಗಳಲ್ಲಿ ಫಲ ಕೊಡದ ಮರಗಳು ಕೆಲಸಕ್ಕೆ ಬಾರದವುಗಳಾಗಿದ್ದವು. ಆದ್ದರಿಂದ ಅವುಗಳನ್ನು ಕಡಿದು ಬೆಂಕಿ ಹೊತ್ತಿಸುವುದಕ್ಕಾಗಿ ಉಪಯೋಗಿಸುತ್ತಿದ್ದರು. ಹೌದು, ಅವನ ಸಂದೇಶವು ಮುಂದೆ ಬರಲಿರುವ ದೇವರ ನ್ಯಾಯ ತೀರ್ಪನ್ನು ಒಳಗೊಂಡಿತ್ತು. ದೇವರು ಎದುರು ನೋಡುತ್ತಿದ್ದಂಥ ಫಲವನ್ನು ಕೊಡುವುದರಲ್ಲಿ ಇಸ್ರಾಯೇಲ್ ಜನಾಂಗವು ವಿಫಲವಾಗಿತ್ತು ಮತ್ತು ಅದರಿಂದಾಗಿ ನ್ಯಾಯ ತೀರ್ಪು ಅವರ ಪಾಲಿಗೆ ಕಾದಿರುವುದು ಮತ್ತು ಈಗಾಗಲೇ ಮರದ ಬೇರಿಗೆ ಕೊಡಲಿ ಹಾಕಲ್ಪಟ್ಟಿರುವುದು ಎಂದು ಯೋಹಾನನು ಅವರಿಗೆ ಒತ್ತಿ ಹೇಳುತ್ತಿರುವನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 10-11 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಆ ಗುಂಪಿನವರು, ಹಾಗಾದರೆ ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಿದ್ದಕ್ಕೆ ಅವನು, 2 ಅಂಗಿಗಳುಳ್ಳವನು ಇಲ್ಲದವನಿಗೆ 1 ಕೊಡಲಿ, ಆಹಾರವುಳ್ಳವನು ಇಲ್ಲದವನಿಗೆ ಕೊಡಲಿ ಎಂದು ಅವರಿಗೆ ಹೇಳಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೋಹಾನನು ಬಹು ಸರಳವಾದ, ಎಲ್ಲರಿಂದಲೂ ಅರ್ಥವಾಗಬಹುದಾದ ಮಾತಿನಲ್ಲಿ ಅವರು ತಮಗಿರುವುದರಲ್ಲಿಯೇ ಇತರರೊಂದಿಗೆ ಹಂಚಿಕೊಳ್ಳುವುದನ್ನು ಪ್ರಯತ್ನಿಸಲಾರದಷ್ಟು ಸ್ವಾರ್ಥಿಗಳಾಗಿರುವರು ಎಂಬುದಾಗಿ ಹೇಳುತ್ತಿರುವನು. ಮುಂದೆ ನಾವು 12 ಹಾಗೂ 13ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಸುಂಕದವರೂ ಸಹ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಬಂದು, ಗುರುವೇ, ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಲು ಅವನು, ನೇಮಿಸಿದ ಹಾಸಲಿಗಿಂತ ಹೆಚ್ಚಾಗಿ ಏನೂ ಎಳಕೊಳ್ಳಬೇಡಿರಿ ಎಂದು ಅವರಿಗೆ ಹೇಳಿದನು ಎಂಬುದಾಗಿ.
ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸುಂಕದವರು ಎಂಬುದಾಗಿ ಹೇಳುವಾಗ ಅವರು ಜನರಿಂದ ಸುಂಕವನ್ನು ಅಥವಾ ತೆರಿಗೆಯನ್ನು ವಸೂಲಿ ಮಾಡುವವರಾಗಿದ್ದರು ಮತ್ತು ಅವರು ತಮ್ಮ ಧನ ಲೋಭ ಹಾಗೂ ಅತ್ಯಾಸೆಗಾಗಿ ಹೆಸರುವಾಸಿಯಾಗಿದ್ದರು. ಆದರೆ ಇಲ್ಲಿ ಅವರೂ ಸಹ ಯೋಹಾನನ ಬಳಿಗೆ ಬಂದು, ಗುರುವೇ, ನಾವೇನು ಮಾಡಬೇಕು ಎಂಬುದಾಗಿ ಕೇಳುತ್ತಿರುವರು. ನೋಡಿರಿ, ಅವರೂ ಸಹ ಕರ್ತನ ಕಡೆಗೆ ತಿರುಗಿದರು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಸಿಪಾಯಿಗಳು ಸಹ ಬಂದು ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಕೊಳ್ಳಬೇಡಿರಿ, ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನೋಡಿರಿ, ಬೇರೆ ಬೇರೆ ಸ್ಥಾನಮಾನಗಳಿಂದ ಬಂದ ಜನರಿಗೆ ಯೋಹಾನನು ನೀಡಿದ ಈ ಸಂದೇಶವು ಬಹು ಪ್ರಾಯೋಗಿಕವಾದದ್ದಾಗಿತ್ತು. ಪ್ರಿಯ ಸ್ನೇಹಿತನೇ, ನೀನು ಒಬ್ಬ ಮುದ್ರಣ ಮಾಡುವನಾಗಿದ್ದರೆ ನೀನು ಮಾಡುವ ಮುದ್ರಣವು ನಿನ್ನನ್ನು ವಿಶ್ವಾಸಿ ಎಂದು ಪ್ರಕಟಪಡಿಸುತ್ತದೆ. ಹಾಗೆಯೇ ನಮ್ಮ ಕೆಲಸವೂ ಸಹ ನಮ್ಮನ್ನು ದೇವರ ಮಕ್ಕಳೆಂದು ಪ್ರಕಟಪಡಿಸುತ್ತದೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಾವು ಹಾಗೆಯೇ ಮುಂದುವರಿದು ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 15ರಿಂದ 17 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು, ಯೋಹಾನನು ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನವನ್ನು ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ. ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ. ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ತನ್ನ ಸಂದೇಶವು ಅಂತಿಮವಾದದ್ದಲ್ಲ ಎಂದು ಯೋಹಾನನು ಸ್ಪಷ್ಟಪಡಿಸುತ್ತಿರುವನು. ಅವನು ಬರಬೇಕಾದ ಆ ಒಬ್ಬನ ಹಾದಿಯನ್ನು ಸಿದ್ಧಪಡಿಸುತ್ತಿರುವನು. ಪ್ರಿಯ ದೇವಜನರೇ, ಯೋಹಾನನು ನೀರಿನಿಂದ ದೀಕ್ಷಾಸ್ನಾನ ಮಾಡಿಸಿದನು. ಯೇಸು ಕ್ರಿಸ್ತನು ಸುಮಾರು 2000 ವರ್ಷಗಳಿಂದಲೂ ಪವಿತ್ರಾತ್ಮನಿಂದ ದೀಕ್ಷಾಸ್ನಾನ ಮಾಡಿಸುತ್ತಾ ಇರುವನು. ಪ್ರಿಯರೇ, ಆತನು ತನ್ನ 2ನೆಯ ಬರೋಣದಲ್ಲಿ ಬೆಂಕಿಯಿಂದ ದೀಕ್ಷಾಸ್ನಾನವನ್ನು ಮಾಡಿಸುವನು. ನೋಡಿರಿ, ಬೆಂಕಿಯು ನ್ಯಾಯ ತೀರ್ಪನ್ನು ಕುರಿತು ಮಾತನಾಡುತ್ತದೆ. ಕೆಲವರು 50ಮ ದಿನದಂದು ಪವಿತ್ರಾತ್ಮನು ಬಂದಿರುವುದನ್ನು ಈ ಬೆಂಕಿಯ ದೀಕ್ಷಾಸ್ನಾನಕ್ಕೆ ಹೋಲಿಸುತ್ತಾರೆ. ಆದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ ಅಲ್ಲಿ ಬೆಂಕಿಯ ಅಥವಾ ಉರಿಯ ನಾಲಿಗೆಗಳು ಎಂಬುದಾಗಿ ಬರೆಯಲ್ಪಟ್ಟಿರುವುದಿಲ್ಲ. ಅದರ ಬದಲಾಗಿ ಉರಿಯಂತಿದ್ದ ನಾಲಿಗೆಗಳು ಎಂಬುದಾಗಿ ಬರೆಯಲ್ಪಟ್ಟಿರುತ್ತದೆ. ಪವಿತ್ರಾತ್ಮನ ಬರುವಿಕೆಯು ಬೆಂಕಿಯ ದೀಕ್ಷಾಸ್ನಾನದ ಪರಿಪೂರ್ಣತೆಯಾಗಿರುವುದಿಲ್ಲ. ಈ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ನೆರವೇರುವುದು. ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 19 ಹಾಗೂ 20ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಉಪರಾಜನಾದ ಹೆರೋದನು ತನ್ನ ಅಣ್ಣನ ಹೆಂಡತಿಯಾದ ಹೆರೋದ್ಯಳ ನಿಮಿತ್ತವಾಗಿಯೂ ತಾನು ಮಾಡಿದ್ದ ಎಲ್ಲ ದುಷ್ಕೃತ್ಯಗಳ ನಿಮಿತ್ತವಾಗಿಯೂ ಯೋಹಾನನಿಂದ ಗದರಿಸಲ್ಪಟ್ಟವನಾಗಿ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿ ತನ್ನ ದುಷ್ಕೃತ್ಯಗಳ ಲೆಕ್ಕವನ್ನು ಇನ್ನೂ ಹೆಚ್ಚಿಸಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಹೆರೋದನು ತನ್ನ ಅಣ್ಣನ ಹೆಂಡತಿಯಾಗಿದ್ದ ಹೆರೋದ್ಯಳನ್ನು ಮದುವೆಯಾದದ್ದರಿಂದ ಯೋಹಾನನು ಅವನನ್ನು ಬಹಿರಂಗವಾಗಿ ಆಕ್ಷೇಪಿಸಿದ್ದನು. ಇದರಿಂದ ಹೆರೋದ್ಯಳು ಮಹಾಕೋಪದಿಂದ ತುಂಬಿದವಳಾಗಿ ಯೋಹಾನನನ್ನು ಸೆರೆಯಲ್ಲಿ ಇರಿಸಬೇಕೆಂದು ಹಕ್ಕಿನಿಂದ ಕೇಳಿಕೊಂಡಿದ್ದಳು. ಹೆರೋದನು ಅವಳ ಆಶೆಯನ್ನು ಈಡೇರಿಸುವುದಕ್ಕಾಗಿ ಯೋಹಾನನನ್ನು ಹಿಡಿಸಿ ಸೆರೆಯಲ್ಲಿ ಇರಿಸಿದ್ದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 21 ಹಾಗೂ 22ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ, ನೀನು ಪ್ರಿಯನಾಗಿರುವ ನನ್ನ ಮಗನು,
ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಲೂಕನು ನಡೆದ ಘಟನೆಗಳನ್ನು ಅವು ನಡೆದ ಕ್ರಮದಲ್ಲಿಯೇ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತಾ ಇಲ್ಲ. ಅವನು ಒಂದು ವೇಳೆ ಹಾಗೆ ಮಾಡಿದ್ದರೆ ಸ್ನಾನಿಕನಾದ ಯೋಹಾನನನ್ನು ಸೆರೆಯಲ್ಲಿ ಹಾಕಿರುವ ಘಟನೆಗಿಂತ ಮೊದಲು ಯೇಸುವಿನ ದೀಕ್ಷಾಸ್ನಾನವನ್ನು ದಾಖಲಿಸುತ್ತಿದ್ದನು. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಯೇಸುಕ್ರಿಸ್ತನ ದೀಕ್ಷಾಸ್ನಾನದ ಸಮಯದಲ್ಲಿ ತ್ರಯೇಕತ್ವವು ಪ್ರಕಟಿಸಲ್ಪಟ್ಟಿತು. ತ್ರಯೇಕತ್ವದ ಮೂರನೇ ವ್ಯಕ್ತಿಯಾಗಿರುವ ಪರಿಶುದ್ಧಾತ್ಮನು ದೇಹಾಕಾರವಾಗಿ ಯೇಸುವಿನ ಮೇಲೆ ಬಂದಿರುವುದನ್ನು ಮತ್ತು ತಂದೆಯಾದ ದೇವರು ಪರಲೋಕದಿಂದ ಮಾತಾಡಿರುವುದನ್ನೂ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅಧ್ಯಾಯದ ಮುಂದಿನ ಭಾಗವು ಯೋಸೇಫನದಲ್ಲ, ಆದರೆ ಮರಿಯಳ ವಂಶಾವಳಿಯನ್ನು ಕುರಿತು ವ್ಯವಹರಿಸುತ್ತದೆ. ನೋಡಿರಿ, ಯೋಸೇಫನ ವಂಶಾವಳಿಯನ್ನು ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕಂಡುಕೊಳ್ಳಬಹುದು. ಮತ್ತಾಯನು ಪ್ರಸ್ತುತಪಡಿಸುವ ವಂಶಾವಳಿಯು ಅಬ್ರಹಾಮನಿಂದ ಪ್ರಾರಂಭವಾಗಿ ದಾವೀದ ಹಾಗೂ ಸೊಲೊಮೋನನ ಮೂಲಕ ಹರಿದು ಕರ್ತನಾದ ಯೇಸುಕ್ರಿಸ್ತನವರೆಗೂ ಬರುತ್ತದೆ. ಸಿಂಹಾಸನಕ್ಕೆ ನ್ಯಾಯವಾದ ಬಿರುದು ಯೋಸೇಫನ ಮೂಲಕ ಬಂದಿತು. ಆದರೆ ನೋಡಿರಿ, ಲೂಕನು ಕೊಡುವ ವಂಶಾವಳಿಯು ವಿಭಿನ್ನವಾದದ್ದು. ಅದು ಮತ್ತಾಯನು ಕೊಡುವ ವಂಶಾವಳಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗುತ್ತದೆ. ಅದು ಯೇಸುಕ್ರಿಸ್ತನಿಂದ ಪ್ರಾರಂಭವಾಗಿ ದಾವೀದನಿಗೆ ಹಿಂದಕ್ಕೆ ಹೋಗುತ್ತದೆ ಮತ್ತು ಅಲ್ಲಿಂದ ಆದಾಮನಿಗೆ ಹಿಂದಕ್ಕೆ ಹೋಗುತ್ತದೆ. ಡಾಕ್ಟರ್ ಲೂಕನು ಮರಿಯಳ ಕಥೆಯನ್ನು ಕೊಡುತ್ತಿರುವನು ಮತ್ತು ಇಲ್ಲಿ ಅವನು ಕೊಡುತ್ತಿರುವುದು ಸ್ಪಷ್ಟವಾಗಿ ಆಕೆಯ ವಂಶಾವಳಿಯಾಗಿದೆ. ದಾವೀದನ ರಾಜಯೋಗದ ರಕ್ತವು ಆಕೆಯ ಮೂಲಕ ಹರಿಯುತ್ತಿತ್ತು ಮತ್ತು ದಾವೀದನ ಸಿಂಹಾಸನಕ್ಕೆ ಯೇಸುಕ್ರಿಸ್ತನ ರಕ್ತದ ಬಿರುದು ಆಕೆಯ ಮೂಲಕವೇ ಬಂದಿತು. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಂಶಾವಳಿಯ ಕುರಿತು 2 ವಿಷಯಗಳನ್ನು ದಯಮಾಡಿ ಗಮನಿಸಿರಿ. ಮೊದಲನೆಯದಾಗಿ, ಯೋಸೇಫನು ಯೇಸುಕ್ರಿಸ್ತನ ತಂದೆಯಾಗಿರುವುದಿಲ್ಲವೆಂದು ವೈದ್ಯನಾದ ಲೂಕನು ಬಹು ಸ್ಪಷ್ಟಪಡಿಸುತ್ತಿರುವನು. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಮಗನು ಎಂಬುದು ನಿಜವಾದ ಕೈಬರಹದ ಪುಸ್ತಕದಲ್ಲಿ ಇರುವುದಿಲ್ಲ. ಯೋಸೇಫನು ಹೇಲಿಯ ಮಗನಾಗಿರಲಿಲ್ಲ. ಕುಟುಂಬದ ಯಜಮಾನನಾಗಿರುವ ತಂದೆಯ ವಂಶಾವಳಿಯನ್ನು ಸೂಚಿಸಲು ಮಗನು ಎಂಬ ಪದವನ್ನು ಸೇರಿಸಲಾಗಿದೆ. ಅಂದರೆ ವಂಶಾವಳಿಯು ಯಜಮಾನನ ಹೆಸರಿನಲ್ಲಿ ಪಟ್ಟಿ ಮಾಡಲಾಗಿರುತ್ತದೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕೊಡಲ್ಪಟ್ಟಿರುವ ವಂಶಾವಳಿಯಲ್ಲಿ ಯಾಕೋಬನು ಯೋಸೇಫನನ್ನು ಪಡೆದನು ಎಂಬುದಾಗಿ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ಅದೇ ಯೋಸೇಫನು ಈಗ ಹೇಲಿಯ ಮಗನಾಗಲು ಸಾಧ್ಯವಿಲ್ಲ. ಆದರೆ ದೇವರು ತಪ್ಪು ಮಾಡುವವನಲ್ಲ. ನೋಡಿರಿ, ಆತನು ಲೂಕನ ಮೂಲಕ ಬರೆಸಿರುವುದು ಮರಿಯಳ ವಂಶಾವಳಿಯಾಗಿರುವುದು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು 2ನೆಯ ಮುಖ್ಯವಾದ ವಿಷಯವೇನೆಂದರೆ, ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇವನು ಮೆಲೆಯಾನ ಮಗನು, ಇವನು ಮೆನ್ನನ ಮಗನು, ಇವನು ಮತ್ತಾತನ ಮಗನು, ಇವನು ನಾತಾನನ ಮಗನು, ಇವನು ದಾವೀದನ ಮಗನು, ಇವನು ಈಶಾಯನ ಮಗನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಮತ್ತಾಯನು ಯೇಸುಕ್ರಿಸ್ತನ ವಂಶಾವಳಿಯನ್ನು ದಾವೀದನ ಮಗನಾದ ಸೊಲೊಮೋನನ ಮುಖಾಂತರ ಗುರುತಿಸುತ್ತಾನೆ. ಅದು ರಾಜಯೋಗದ ಸಾಲಾಗಿರುತ್ತದೆ. ಆದರೆ ಲೂಕನು ಯೇಸುಕ್ರಿಸ್ತನ ವಂಶಾವಳಿಯನ್ನು ಅದೇ ದಾವೀದನ ಮಗನಾದ ನಾತಾನನ ಮುಖಾಂತರ ಗುರುತಿಸುತ್ತಾನೆ. ನೋಡಿರಿ, ಮರಿಯಳು ನಾತಾನನ ಸಂತತಿಯಿಂದ ಬಂದವಳಾಗಿದ್ದು ಆಕೆಯಲ್ಲಿಯೂ ದಾವೀದನ ರಕ್ತವು ಹರಿಯುತ್ತಿತ್ತು. ಯೇಸುಕ್ರಿಸ್ತನು ದಾವೀದನ ಮಗನಾಗಿರುವನು. ಯೇಸುಕ್ರಿಸ್ತನು ಮನುಷ್ಯಕುಮಾರನು ಮತ್ತು ಲೋಕರಕ್ಷಕನು ಎಂಬುದಾಗಿ ಲೂಕನು ಪ್ರಕಟಿಸುತ್ತಾನೆ. ಆತನ ಸಂತತಿಯು ಅಬ್ರಹಾಮನೊಂದಿಗೆ ಮುಕ್ತಾಯಗೊಳ್ಳುವುದಿಲ್ಲ. ಅದು ದೇವರ ಮೊದಲ ಮಗನಾದ, ದೇವರಿಂದ ಸೃಷ್ಟಿಸಲ್ಪಟ್ಟ ಮಗನಾದ ಆದಾಮನವರೆಗೂ ಹಿಂದಕ್ಕೆ ಹೋಗುತ್ತದೆ. ಪ್ರಿಯರೇ, ಆದರೆ ಅವನು ಪಾಪ ಮಾಡಿದಾಗ ತನಗಿದ್ದ ಪ್ರತಿಷ್ಠೆಯ ಸ್ಥಾನದಿಂದ ಬಿದ್ದು ಹೋದನು. ಅವನ ಬೀಳುವಿಕೆಯಿಂದ ಕಳೆದುಕೊಂಡ ದೇವರೊಂದಿಗಿನ ಮಾನವ ಕುಲದ ಸಂಬಂಧವನ್ನು ಮತ್ತೆ ಪಡೆದುಕೊಳ್ಳಲು ದೇವಕುಮಾರನು, ಕೊನೆಯ ಆದಾಮನೂ ಆಗಿರುವ ಯೇಸು ಕ್ರಿಸ್ತನು ಬಂದನು.
ನೋಡಿರಿ, ಈ ಸಂಬಂಧವು ಯೇಸು ಕ್ರಿಸ್ತನಲ್ಲಿನ ನಂಬಿಕೆಯ ಮೂಲಕ ಸಿದ್ಧಿಗೆ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿರುವುದಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ನಾವು ಬಹು ಆಸಕ್ತಿಯಿಂದ ವೀಕ್ಷಿಸಿದ ಕಾರ್ಯಕ್ರಮದಲ್ಲಿ ಸ್ಥಾನಿಕನಾದ ಯೋಹಾನನು ಅಡವಿಯಲ್ಲಿ ಕೂಗುವ ಶಬ್ದವಾಗಿದ್ದು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿದನು. ಉಪರಾಜನಾದ ಹೆರೋದನು ಹೆರೋದ್ಯಳ ನಿಮಿತ್ತವಾಗಿ ಯೋಹಾನನನ್ನು ಸೆರೆಗೆ ಹಾಕಿಸಿದ್ದು, ಯೇಸು ಕ್ರಿಸ್ತನ ದೀಕ್ಷಾಸ್ನಾನದ ಮೂಲಕ ಅನೇಕ ವಿಚಾರಗಳನ್ನು ತಿಳಿದುಕೊಂಡೆವು. ನಮ್ಮ ವಿಷಯದಲ್ಲಿ ದೇವರು ಯೇಸು ಕ್ರಿಸ್ತನ ಮೂಲಕ ಮಾಡಿದ ಸಂಧಾನದ ಮೂಲಕ ದೇವರ ಮಕ್ಕಳಾಗಿ ನಾವು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗುವಂಥ ಭಾಗ್ಯವನ್ನು ನೀನು ನಮ್ಮ ಜೀವಿತಕ್ಕೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆತ್ಮನಿಂದ ಯಾರ್ಯಾರು ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ನೀನು ತಿಳಿಸಿದ್ದಿ. ಅದರಂತೆ ಅನುದಿನವೂ ನಿನ್ನ ಆತ್ಮನ ಹತೋಟಿಯಲ್ಲಿದ್ದುಕೊಂಡು ನಾವು ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯೇ, ಯಾರ್ಯಾರು ಇನ್ನೂ ಶರೀರ ಭಾವದ ಅಭಿಲಾಷೆಗೆ ಒಳಗಾಗಿ ಜೀವಿಸ್ತಾ ಇದ್ದಾರೋ ಅಂಥವರನ್ನು ಕರುಣಿಸು. ನೀನವರ ಸಂಗಡ ಮಾತನಾಡು. ಅವರಿಗೆ ಶರೀರ ಭಾವದ ವಿಷಯದಲ್ಲಿ ಬಿಡುಗಡೆಯನ್ನು ಕೊಟ್ಟು ಆತ್ಮಭರಿತರಾಗಿ ಜೀವಿಸುವಂತೆ ನೀನವರ ನಡೆಸಬೇಕಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಬಹು ತೀಕ್ಷ್ಣವಾದ ದೇವರ ಮಾತುಗಳು ನಮ್ಮ ಹೃದಯಕ್ಕೆ ನಾಟಿ ಹೊಸ ಜೀವಿತಕ್ಕೆ ನಡೆಸಿದೆಯಲ್ಲವೇ? ನಾವು ಮಾಡಿದ ತೀರ್ಮಾನಕ್ಕೆ ಅನುಸಾರವಾಗಿ ಜೀವಿಸಿ ಇತರರನ್ನು ಇಂಥ ಜೀವಿತಕ್ಕೆ ಕರೆದು ತರೋಣ. ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ಹಿಂದೆ ತಪ್ಪದೆ ಮಿಸ್ ಕಾಲ್ ಮಾಡಿರಿ. ತಿರುಗಿ ನಾವು ಭೇಟಿಯಾಗೋಣ. ವಂದನೆಗಳು.